ಅರ್ಚಕರಿಗೆ ಹೇಳಿದ್ಯಾ ಈ ಸಾರಿ ಪೂಜೆ ಶಾಸ್ತ್ರೋಕ್ತವಾಗಿ ಆಗಬೇಕು ಅಂತ? ಹೇಳಿದ್ದೀನಿ ಯಜಮಾನ್ರೆ. ಸಂಜೆ 5 ಗಂಟೆಗೆ ಗೋಧೂಳಿ ಮುಹೂರ್ತದಲ್ಲಿ ಸರಿಯಾಗಿ ಅಮ್ಮನವ್ರಿಗೆ ಮಾಂಗಲ್ಯ ಧಾರಣೆ ಆಗುತ್ತೆ. ಒಂದು ಗಳಿಗೆ ಹೆಚ್ಚಾಗಬಾರ್ದು, ಒಂದು ಗಳಿಗೆ ಕಡಿಮೆ ಆಗಬಾರ್ದು, ಹಾಗಂತ ಹೇಳ್ಬಿಟ್ಟು. ಆಗಲಿ ಯಜಮಾನ್ರೆ, ಹೇಳ್ತೀನಿ. ಪ್ರತಿ ವರ್ಷದ ಹಾಗಲ್ಲ ಈ ವರ್ಷದ ಪೂಜೆ. ಬಹಳ ಜಾಗರೂಕರಾಗಿರ್ಬೇಕು. ಭಕ್ತಾದಿಗಳಿಗೆ ಅಮ್ಮನವ್ರ ದರ್ಶನ ಮಾಡೋ ಅವಕಾಶ ಇರೋದಿಲ್ಲ. ಪರದೆ ಇಳಿದು ಮಾಂಗಲ್ಯ ಧಾರಣೆ ಆಗಿ ಮಹಾಮಂಗಳಾರತಿ ಆದಮೇಲೆ ಅಮ್ಮನವ್ರ ದರ್ಶನ ಪ್ರಸಾದ ಎಲ್ಲ, ಹಾಗಂತ ಹೇಳ್ಬಿಡು. ಅದೆಲ್ಲ ಸರಿ ಯಜಮಾನ್ರೆ. ಆದರೆ ಅಮ್ಮನವ್ರಿಗೆ ನಕಲಿ ಮಾಂಗಲ್ಯನ ಧಾರಣೆ ಮಾಡಬೇಕು ಅಂದರೆ ಕೈ ಕಾಲೆಲ್ಲ ನಡಗುತ್ತೆ, ನನ್ನ ಕೈಲಿ ಆಗಲ್ಲ ಅಂತ ಹೆದರ್ತಾ ಇದ್ದಾರೆ. ಹೆದರ್ಬೇಡ ಅಂತ ಅಮ್ಮನವ್ರಿಗೆ ಮಾಂಗಲ್ಯ ಧಾರಣೆ ಆಗೇ ಆಗುತ್ತೆ, ಶಕ್ತಿ ಸಂಚಯ ಆಗೇ ಆಗುತ್ತೆ. ನಾವು ಕಟ್ಟೋ ಮಾಂಗಲ್ಯ ನೆಪ ಮಾತ್ರ ಅಷ್ಟೇ ಅಲ್ಲ. ನಾವು ಎಷ್ಟರವರು ಅಮ್ಮನವರ ಶಕ್ತಿ ಸಂಚಯನ ನಿರ್ಧಾರ ಮಾಡೋದಕ್ಕೆ ಏನು ಯೋಚನೆ ಮಾಡಿಬಿಡಿ. ಗೋಧೂಳಿ ಮುಹೂರ್ತಕ್ಕೆ ಸರಿಯಾಗಿ ಶಕ್ತಿ ಸಂಚಯ ಅಮ್ಮನವ್ರಿಗೆ ಆಗೇ ಆಗುತ್ತೆ ಅಂತ ಹೇಳಿ ಹೋಗಿ. ಆಯ್ತು ಯಜಮಾನ್ರೆ. ಶಕ್ತಿನೂ ಇಲ್ಲ, ಮಣ್ಣು ಇಲ್ಲ. ಅಮ್ಮನವರೇ, ನಿಮ್ಮ ಶಕ್ತಿ ಪತನ ಆಗೋ ಕಾಲ ಹತ್ತಿರವಾಯಿತು. ನೋಡ್ತಾ ಇರಿ, ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಶಕ್ತಿ ಹೇಗೆ ನಿಷ್ಕ್ರಿಯವಾಗುತ್ತೆ ಅಂತ. ಆಮೇಲೆ ಯಾವ ಪವಾಡನೂ ಇಲ್ಲ, ಯಾವ ಶಕ್ತಿನೂ ಇಲ್ಲ, ಬರೀ ಕಲ್ಲಷ್ಟೇ. ಶೇಖರಿ, ಈ ಸಾರಿ ಪ್ರಸಾದ ಜಾಸ್ತಿ ಮಾಡಬೇಕು. ಜಾಸ್ತಿ ಜನ ಬರೋ ಹಾಗಿದೆ. ಈಗಲೇ ಕೆಲಸ ಶುರು ಮಾಡ್ಕೊ. ಆಗಲಿ ಶಾಸ್ತ್ರಿಗಳೇ. ಜಾಜಿಯಲ್ಲಿ ಮನೆಗೆ ಬಿಟ್ಟು ಬಂದ್ಯಾ? ಹೌದು ಶಾಸ್ತ್ರಿಗಳೇ, ಮನೆಗೆ ಬಿಟ್ಟು ಬಂದೆ. ಜ್ಞಾಪಕ ಇದೆಯಲ್ಲ, ಇವತ್ತು ಸಂಜೆವರೆಗೂ ಜಾಜಿ ಮನೆಯಿಂದ ಹೊರಗಡೆ ಬರಬೇಕು. ಗೊತ್ತು ಶಾಸ್ತ್ರಿಗಳೇ, ಅಮ್ಮ ಅವಳನ್ನ ಕೋಣೆಲಿ ಕೂಡ ಹಾಕ್ಬಿಟ್ಟಿದ್ದಾಳೆ. ಹೊರಗಡೆ ಬರೋ ಪ್ರಮೇಯವೇ ಇಲ್ಲ. ಒಳ್ಳೆಯದಾಯ್ತು. ಸರಿ, ಪ್ರಸಾದ ಬೇಗ ತಯಾರು ಮಾಡು. ಇಲ್ಲಿಗೆ ಕ್ಷೀರಾನ್ನ ಬೇಕು. ಆಯಿತು ಶಾಸ್ತ್ರಿಗಳೇ, ಹೋಗ. ಇನ್ನು ಪೂಜೆ ಮುಗಿಯೋ ಹೊತ್ತಾಯ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಲ್ಯಾಣಿ ನಮ್ಮ ಕೈವಶಕ್ಕೆ ಬರುತ್ತೆ. ರುದ್ರ, ಮೈಯೆಲ್ಲ ಕಣ್ಮಾಡ್ಕೋ. ನಮ್ಮ ಪೂಜೆಗೆ ಯಾವುದೇ ರೀತಿ ವಿಘ್ನ ಬರಬಾರ್ದು. ಜಾಗ್ರತೆ. ಧೈರ್ಯವಾಗಿರಿ. ಸುತ್ತಮುತ್ತ ಯಾರೂ ಇಲ್ಲ, ಯಾವ ವಿಘ್ನನೂ ಆಗೋದಿಲ್ಲ. ಪೂಜೆ ಆರಾಮಾಗಿ ಮುಗಿಯುತ್ತೆ. ನೀವು ಮುಂದುವರಿಸಿ. ನಮ್ಮ ಪೂಜೆ ಫಲ ಕೊಡ್ತಾ ಇದೆ. ಜೈ ಮಹಾಕಾಲ.
ಏನ್ ಮಾಡ್ತಿದೀಯ ಕಡ್ಕಿ? ಅಮ್ಮನವ್ರಿಗೆ ಹಾಕಿದ ಕಲ್ಲಿನ ದಿಗ್ಬಂಧನನ ತಾತ್ಕಾಲಿಕವಾಗಿ ತೆಗೆದಿದ್ವಿ. ಈಗ ನಾನು ಅದೇ ಕಲ್ಲಿನ ದಿಗ್ಬಂಧನನ ಹಾಕಿದ್ದೇನೆ. ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಅದೇ ಮಾಡ್ತಾ ಇದೆಯಲ್ಲ, ಏನಾಯ್ತು ನಿನ್ಗೆ? ಕಡ್ಕೆ, ಏಯ್ ಕಡ್ಕೆ, ನಿಂತ್ಕೋ! ಅಂತೂ ಅಪರೂಪದ ಅತಿಥಿಗಳು ನಮ್ಮ ಮನೆಗೆ ಬಂದು ಹೋಗಿದ್ದು ನಮ್ಮನೆಯಲ್ಲೇ ಉತ್ಸವ ನಡೀತೇನೋ ಅನ್ನಿಸ್ಬಿಡ್ತು. ಹ್ಞೂ ಕಣ ಶೇಖ್ರಿ, ಅವ್ರು ಹೋದ್ಮೇಲೆ ಮತ್ತೆ ಮನೆ ಬಣ ಬಣ ಅಂತಿದೆ. ನಮ್ ಜಾಜಿನು ಅವ್ರು ಬಂದಾಗ ಅದೆಷ್ಟು ಲವಲವಿಕೆಯಿಂದ ಇದ್ಲು. ಅಮೃತನ್ ಎಷ್ಟು ಹಚ್ಕೊಂಡ್ಬಿಟ್ಟಿದ್ಲು. ಊರ್ ತುಂಬಾ ಇವ್ರದೇ ಸಡಗರ, ಎಲ್ಲಿ ನೋಡಿದ್ರು ಇವ್ರೆ. ಜಾಜಿ, ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಅಡುಗೆ ಮಾಡಿದ್ದೀನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಸದ್ಯ ಅವ್ರುಗಳು ಬರೋ ಹೊತ್ನಲ್ಲಿ ಇವಳು ಸರಿ ಹೋಗಿದ್ಲಲ್ಲ. ಅವ್ರುಗಳು ಬರೋಕ್ ಮುಂಚೆ ಇವಳು ಹೆಂಗಾಗೋಗಿದ್ಲು? ನಮಗಂತೂ ಇವಳದೇ ಚಿಂತೆ ಆಗಿತ್ತು. ಜಾಜಿ, ಏನಾಯ್ತಮ್ಮ? ಜಾಜಿ, ಓ ಶೇಖ್ರಿ, ಮತ್ತೆ ಇವಳಿಗೇನೋ ಹೊಕ್ಕು ತಕೊಣೋ. ಏನಾಯ್ತಮ್ಮ? ಜಾಜಿ, ಅಯ್ಯೋ ದೇವ್ರೆ, ಎಲ್ಲ ಸರಿ ಹೋಗಿತ್ತಲ್ಲ, ಮತ್ತೇನಾಯ್ತು? ಜಾಜಿ, ಏನ್ರಿ ಇದು? ಈಗ ಒಂದು ಕ್ಷಣದ ಮುಂಚೆ ಎಲ್ಲರೂ ಸಂತೋಷವಾಗಿದ್ವಿ, ಮರುಕ್ಷಣದಲ್ಲೇ ಆತಂಕ ಶುರು ಆಗಿದೆ. ಇದೇನ್ ಗ್ರಹಚಾರನೋ? ನಾಳೆ ದೇವಸ್ಥಾನಕ್ಕೆ ಹೋದಾಗ ಇವಳ ಹೆಸರಿನಲ್ಲಿ ಅಮ್ಮನವ್ರಿಗೊಂದು ಅರ್ಚನೆ ಮಾಡಿಸ್ಬಿಡು. ಅಮ್ಮ, ಸುತ್ತಿ ಬಳಸಿ ನೀನು ಅಲ್ಲಿಗೆ ಬರಬೇಡ. ಎಲ್ಲದಕ್ಕೂ ಒಂದೊಂದು ಹೆಸರು ಇಡಬೇಡ. ಉತ್ಸವದ ಹೊತ್ತು ವಿಪರೀತ ಕೆಲಸ ಇರುತ್ತೆ. ಹೊತ್ತೊತ್ತಿಗೆ ಊಟ ಮಾಡೋಕ್ಕಾಗಿರಲ್ಲ. ಸಿಕ್ಕಿದ್ದನ್ನು ತಿಂದಿರ್ತಾಳೆ. ಪಿತ್ತ ಕೆರಳಿದ್ರೂ ಒಂದೊಂದ್ಸರ್ತಿ ಹೀಗಾಗತ್ತೆ. ಲಲಿತಾ, ಇವತ್ತು ಜಾಜಿಗೆ ಊಟ ಹಾಕಬೇಡ. ಶುಂಠಿ ಕಷಾಯ ಮಾಡಿಡು. ಜಾಜಿ, ನಿಂಗೆ ತುಂಬ ಸುಸ್ತಾಗಿದ್ರೆ ಒಂದು ಗಳಿಗೆ ಮಲ್ಕೋ. ಲಲಿತಾ ಶುಂಠಿ ಕಷಾಯ ಮಾಡಿ ನಿನ್ನನ್ನು ಎಬ್ಬಿಸ್ತಾಳೆ. ಕುಡಿದು ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಏಯ್, ರೀ, ನೀವೇನೇ ಹೇಳಿದ್ರು ನನಗಂತೂ ಆತಂಕ ಆಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೀಯ ಕಡ್ಕಿ? ಏನಿದೆ ಪಂಚು? ಆ ಹಳ್ಳದಲ್ಲಿ ಬಂದಿಯಾಗೆ ನಮ್ಮನ್ನ ಅಷ್ಟು ಆಟ ಆಡ್ತಿದ್ದಾಳ ನಿನ್ನ ಅಮ್ಮನವರು. ಅವಳಿಗೆ ಬಿಸಿ ಮುಟ್ಸೋದಕ್ಕೆ ಇದು. ಬೇಡ ಕಡ್ಕಿ, ನಾನು ಹೇಳಿದ್ದನ್ನು ಕೇಳು. ನೋಡು, ತಂತ್ರಕ್ಕೆ ಪ್ರತಿತಂತ್ರವನ್ನು ಒಡ್ಡೋದು ಸಹಜ. ಸ್ಪರ್ಧೆಗೆ ಇಳಿದ ಮೇಲೆ ಪ್ರತಿಸ್ಪರ್ಧೆಯನ್ನು ಒಡ್ಡೋದು ಸಹಜ. ಆದ್ರೆ ಅಮ್ಮನವ್ರಿಗೆ ಬೆಂಕಿ ಇಡ್ತೀನಿ ಅಂತ ಹೋಗ್ತಾ ಇದೆಯಲ್ಲ, ಇದು ಅವಿವೇಕ. ಇದು ಎಂದಿಗೂ ಸಾಧ್ಯ ಇಲ್ಲ. ಅಸಾಧ್ಯವನ್ನ ಸಾಧ್ಯ ಮಾಡೋನು ಈ ಕಾಲ ರುದ್ರ ಸಿದ್ದೇಶ್ವರ. ಬೇಡ ಕಡ್ಕಿ!